ಅಯೋಧ್ಯೆಯ ರಾಮ ಮಂದಿರದಲ್ಲಿ ದೇಣಿಗೆ ಹಣವನ್ನ ಲೂಟಿ ಮಾಡಿದಂತಹ ಪ್ರಕರಣ. ಉತ್ತರ ಪ್ರದೇಶ ಸರ್ಕಾರವೇನೋ SIT ರಚನೆ ಮಾಡಿದೆ, ಇನ್ವೆಸ್ಟಿಗೇಷನ್ ಅನ್ನ ಮಾಡಿಸ್ತಾ ಇದೆ. ಈ ಇನ್ವೆಸ್ಟಿಗೇಷನ್ ನಲ್ಲಿ ಒಂದೊಂದೇ ವಿಚಾರಗಳು ಹೊರಬರ್ತಾ ಇದೆ. ಈಗಾಗಲೇ 8 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಅವರ ಆಸ್ತಿ ಯಾವ ರೀತಿ ಏರಿಕೆ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಸಿಗ್ತಾ ಇದೆ. ರಾಮನ ಹಣವನ್ನ ಕದ್ದವರ ಆಸ್ತಿ ಇದ್ದಕ್ಕಿದ್ದ ಹಾಗೆ 100 ಪಟ್ಟು ಹೆಚ್ಚಳ ಆಗಿದೆ. ಕಡಿಮೆ ವೇತನ ಹೊಂದಿದಂತಹ ದೇಗುಲ ಮತ್ತು ಹಣ ಎಣಿಕೆಯ ಸಿಬ್ಬಂದಿ ಆದಾಯಕ್ಕೂ ಅವರ ಆಸ್ತಿಗೂ ಸಂಬಂಧನೇ ಇಲ್ಲ. ಆ ಪ್ರಮಾಣದಲ್ಲಿ ಡಿಫರೆನ್ಸು. ಹಲವರಿಂದ ಭೂಮಿ, ನಿವೇಶನ, ಹೋಟೆಲ್ಗಳನ್ನೆಲ್ಲ ಖರೀದಿಸಿಬಿಟ್ಟಿದ್ದಾರೆ. ಬಂಧಿತರ ಪೈಕಿ ಕೆಲವರ ಬಳಿ ಫಾರ್ಮ್ ಹೌಸ್ ಇದೆಯಂತೆ, ಸ್ಕಾರ್ಪಿಯೋ ಕಾರ್ ಇದೆಯಂತೆ. ಬಂಧಿತರ ಮನೆ ಮೇಲೆ ದಾಳಿಯನ್ನ SIT ಪೊಲೀಸರು ನಡೆಸಿದಂತಹ ಸಂದರ್ಭದಲ್ಲಿ ಎಲ್ಲ ವಿಚಾರಗಳು ಕೂಡ ಹೊರಬಂದಿದೆ. ಅಂದರೆ ನಂಬಿಕೆಯ ರೂಪದಲ್ಲಿ, ಭಕ್ತಿಯ ರೂಪದಲ್ಲಿ ನಾವೇನು ಕಾಣಿಕೆಯನ್ನು ಹಾಕಿದ್ವಿ, ಅದನ್ನು ಹೇಗೆ ಒಳಗಿದ್ದವರು ನುಂಗಿ ನೀರು ಕುಡಿದು ದಷ್ಟಪುಷ್ಟರಾಗಿದ್ರು ಅನ್ನೋದಕ್ಕೆ ಎಲ್ಲ ಮಾಹಿತಿಗಳು ಕೂಡ ಉದಾಹರಣೆಯ ರೀತಿಯಲ್ಲಿ ಸಿಗ್ತಾ ಇರುವಂಥದ್ದು. ಸಂಬಳ ಕಡಿಮೆ ಇದೆ, ಆದರೆ ಒಳಗಿತ್ತುಕೊಂಡು ಲೂಟಿ ಹೊಡೆದು ಭಕ್ತರ ಕಾಣಿಕೆ ಹಣವನ್ನು ದೋಚಿ ನುಂಗಿ ನೀರು ಕುಡಿದು ಇವತ್ತು ತಮ್ಮದೇ ಆದಂತಹ ಒಂದು ಬಂಗಲೆಗಳನ್ನು, ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. SIT ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ನೂ ಯಾವ್ಯಾವ ವಿಚಾರಗಳು ಹೊರಬರುತ್ತೆ, ಇದು ಮತ್ತಾರ್ಯಾರಿಗೆ ಬಿಸಿಯನ್ನು ತಂದಿಡುತ್ತೆ, ಕಾದು ನೋಡಬೇಕಿದೆ.